ಅಮ್ಮನ ಹೆಸರು ಬಂದು ಅನಿತಾ ಅಮ್ಮ ಅಂತೇಳಿ. ಅಮ್ಮ ಬಂದು ಇವಾಗ 1.5 ಮಂತ್ ಆಯಿತು, 1.5 ತಿಂಗಳಿಂದ ರೆಗ್ಯುಲರ್ ಆಗಿ ಬಂದು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಮ್ಮಂಗೆ ಬಂದು ಶೋಲ್ಡರ್ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಹಾಗೆ ಪಾದಗಳಲ್ಲಿ ತುಂಬ ನಮ್ನೆಸ್ ಇದೆ, ನೋವಿದೆ ಅಮ್ಮಂಗೆ. ಸೊ ಇವಾಗ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅಮ್ಮನೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ತೊಗೊಂಡಿದ್ದಾರೆ. ಬ್ಯಾಕ್ ಪೇನ್ ಹಾಗೆ ಶೋಲ್ಡರ್ ಪೇನ್ ಎಲ್ಲ ಅಮ್ಮನಿಗೆ ಬಂದು ಕಡಿಮೆ ಆಗಿದೆ. ಸೊ ಅಮ್ಮ ಬಂದು 1.5 ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈ 1.5 ತಿಂಗಳಲ್ಲಿ ಅಮ್ಮಂಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತೇಳಿ ಅಮ್ಮ ಮಾತಾಡ್ತಾರಪ್ಪ, ಅಮ್ಮ ಕೇಳಿಸ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಅನಿತಾ ಅಂತ. ನನಗೆ ಬ್ಯಾಕ್ ಪೇನು, ಶೋಲ್ಡರ್ ಪೇನು, ಪಾದ ನೋವು ಎಲ್ಲ ಇತ್ತು. ಇಲ್ಲಿ ಬಂದು ಸೆರಾಕೇರಿಗೆ ಬಂದು ನಾನು 15 ಡೇಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಯಿತು. ಆಮೇಲೆ ಹಂಗೆ ರೆಗ್ಯುಲರ್ ಆಗಿ ಬಂದರೆ ಇನ್ನೂ ಸ್ವಲ್ಪ ಪೇನ್ ಕಡಿಮೆ ಆಗುತ್ತಲ್ಲ ಅಂತ ಹಂಗೆ ಕಂಟಿನ್ಯೂ ಮಾಡಿ ಇವಾಗ 1.5 ಮಂತ್ ಆಯಿತು. ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿದೆ. ನನಗೆ ಶೋಲ್ಡರ್ ಪೇನ್ ಇತ್ತು, ಆಮೇಲೆ ನೆಕ್ ಪೇನ್ ಇತ್ತು, ಅದೆಲ್ಲ ಕಡಿಮೆ ಆಗಿದೆ ಈಗ. ಇನ್ನು ಜೇಡ್ ವಾಟರ್ ಒಂದು ಕುಡಿಬೇಕು ಅನ್ನೋ ಒಂದು ಆಸೆ ಇದೆ. ಅದು ಒಂದು ತಗೊಂಡು ಎಲ್ಲ ಕ್ಯೂರ್ ಆಗುತ್ತೆ ಅನ್ನೋ ಹೋಪಿಂದ ಬರ್ತಾ ಇದ್ದೀವಿ. ಓಕೆ ಮ್ಯಾಮ್, ಸ್ಟಾರ್ಟಿಂಗ್ ಬರುವಾಗ ಏನಾದರೂ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತಾ ನಿಮಗೆ? ಆಗಿತ್ತು, ಹೆಡ್ಏಕ್ ಬಂದಿತ್ತು ಮ್ಯಾಮ್ ನನಗೆ. ಹೆಡ್ಏಕ್ ಬಂದಿತ್ತು. ಒಂದು 3 ಡೇಸ್ ಇತ್ತು ಹೆಡ್ಏಕು, ಆಮೇಲೆ ಕಡಿಮೆ ಆಯಿತು. ಓಕೆ, ಅದು ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗೋದು ಒಳ್ಳೇದಕ್ಕ ಕೆಟ್ಟದಕ್ಕ? ಒಳ್ಳೇದಕ್ಕೆ. ಓಕೆ, ಎಷ್ಟು ದಿನ ಇತ್ತು ನಿಮಗೆ ಅದು ಹೆಡ್ಏಕ್? ಅದೇ 6 ಡೇಸ್ ಇತ್ತು ರೀ ಮ್ಯಾಮ್. 6 ಡೇಸ್ ಕಂಟಿನ್ಯೂಸ್ ಆಗಿತ್ತು. ಆ ಟೈಮಲ್ಲಿ ನಾವು ಸರಾಕೇರಿಗೆ ಹೋದೆ, ಇದರಿಂದ ಬಂದು ಹೆಡ್ಏಕ್ ಜಾಸ್ತಿ ಆಯ್ತು ಅಂತ ಅನ್ಕೊಂಡು ನೀವು ಇಲ್ಲ ಅನಿಸಿಲ್ಲ, ಬಂದ್ವಿ ಮತ್ತೆ ನಾನು ಹಂಗೆ ಬಂದೆ. ಓಕೆ, ರೆಗ್ಯುಲರ್ ಮಾಡುವಾಗ ಸರಿಯಾಗಿದೆ ಮ್ಯಾಮ್. ಓಕೆ ಅಮ್ಮ, ಇವಾಗ ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದಿಗೆ ಒಂದು ಡೌಟ್ ಇರುತ್ತೆ, ಇದು ಬಂದು ಕರೆಂಟ್ ಟ್ರೀಟ್ಮೆಂಟ್, ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ ಅಂತ ಹೇಳಿ. ಇವಾಗ 1.5 ಬಂದು ಟ್ರೀಟ್ಮೆಂಟ್ ಮಾಡಿ ನಿಮಗೆ ಏನಾದರೂ ಅದರ ಸೈಡ್ ಎಫೆಕ್ಟ್ಸ್ ಆಗಿದೆ? ಯಾವುದು ಸೈಡ್ ಎಫೆಕ್ಟ್ ಆಗಿಲ್ಲ. ರಕ್ತನೂ ಸುಡಲ್ಲ, ಮೂಳೆನೂ ಮುರಿಯಲ್ಲ, ಏನೂ ಆಗಲ್ಲ, ಎಲ್ಲನೂ ಚೆನ್ನಾಗಾಗುತ್ತೆ. ಓಕೆ ಅಮ್ಮ, ಇದು ಬಂದು ಕಾಯಿಲೆ ಇದ್ದವ್ರಿಗೆ ಮಾತ್ರ ಈ ಟ್ರೀಟ್ಮೆಂಟ್ ಅವಶ್ಯಕತೆನಾ, ಇಲ್ದವ್ರಿಗೂ ಈ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆನಾ? ಎಲ್ಲರೂ ತಗೋಬೋದ್ರಿ ಮ್ಯಾಮ್. ಇದು ಕಾಯಿಲೆ ಇರೋರು ತಗೋಬೋದು, ಕಾಯಿಲೆ ಇಲ್ಲದೆ ಇರೋರು ತಗೋಬೋದು. ಏನಕ್ಕೋಸ್ಕರ ಕಾಯಿಲೆ ಇಲ್ದವ್ರಿಗೂ ಕೂಡ ಅವಶ್ಯಕತೆ ಇದೆ? ಅವ್ರಿಗೆ ಮುಂದೆ ಅವ್ರಿಗೆ ಯಾವ್ದು ಕಾಯಿಲೆ ಬರ್ದೇ ಇರೋ ಹಂಗೆ ತಡೆಯುತ್ತೆ ರೀ ಮ್ಯಾಮ್. ತಡೆಯುತ್ತೆ. ಓಕೆ, ಇವಾಗ 1.5 ಟ್ರೀಟ್ಮೆಂಟ್ನ ಮಾಡಿದ್ರ. ಸೊ ಬಿಫೋರ್ ನೀವು ಸರಾಕೇರ್ ಥೆರಪಿ ಬರೋಕ್ಕಿಂತ ಮುಂಚೆನೆ ಇವಾಗ 1.5 ಥೆರಪಿ ಮಾಡಿದ್ರ, ಇವಾಗ ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಅನಿಸಿದೆ ಅಮ್ಮ? ಫುಲ್ ಭಾಳ ತುಂಬಾ ಚೇಂಜಸ್ ಅನಿಸಿದೆ. ಅವಾಗೇ ವೀಕ್ನೆಸ್ ಆಗ್ಬಿಡೋದು, ಜಾಸ್ತಿ ಕೆಲಸ ಮಾಡೋಕ್ಕಾಗದೆ ಸುಸ್ತು ಅನ್ಸೋದು. ಇವಾಗ ಹಂಗೇನಿಲ್ಲ ಮ್ಯಾಮ್, ಆ್ಯಕ್ಟಿವ್ ಆಗೇ ಇರ್ತೀವಿ, ಎಲ್ಲ ಕೆಲಸನೂ ಮಾಡ್ಕೊತೀವಿ ರೀ. ಎಲ್ಲ ಕೆಲಸ ಮಾಡ್ಕೊತೀವಿ. ಓಕೆ ಅಮ್ಮ, ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬರೀ ಡಾಕ್ಟ್ರ್ ಹತ್ರ ಹೋದರೆ ಎಷ್ಟೋ ಫೀಸ್ ತೊಗೊತಾರೆ, ಆದರೂ ನೋವುಗಳೇನು ಕಡಿಮೆ ಆಗಲ್ಲ. ಇಲ್ಲಿ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಲ್ಲರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲರೂ ಹೆಲ್ತಿಯಾಗಿರ್ಬೋದು ಅಂತ. ಓಕೆ, ನಿಮ್ಮ ಪ್ರಾಬ್ಲಮ್ಗೋಸ್ಕರ ನೀವು ಮೆಡಿಸಿನ್ ಎಲ್ಲ ತೊಗೊಂಡಿದ್ರಾ? ತೊಗೊಂಡಿದ್ದೆ ರೀ. ಗುಣ ಆಗಿತ್ತು? ಇಲ್ಲ ರೀ ಮ್ಯಾಮ್, ಕಡಿಮೆ ಆಗಿಲ್ಲ, ಏನು ಗುಣ ಆಗಿರಲಿಲ್ಲ. ಮೆಡಿಸಿನ್ ತೊಗೊಂಡ್ರು ಕೂಡ ಗುಣ ಆಗಿರಲಿಲ್ಲ. ಇಲ್ಲಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಿ 1.5 ಮಂತ್ಗೆ ರಿಸಲ್ಟ್ ಬಂದಿದೆ ನಿಮಗೆ? ಬಂದಿದೆ ರೀ. ಇಲ್ಲಿ ಏನಾದರೂ ಮೆಡಿಸಿನ್ಸ್ ಕೊಟ್ರಾ? ಇಲ್ಲ, ಯಾರೂ ಮೆಡಿಸಿನ್ ಕೊಟ್ಟಿಲ್ಲ ರೀ ಮ್ಯಾಮ್ ಇಲ್ಲಿ. ಓಕೆ, ನ್ಯಾಚುರಲ್ ಆಗಿ ಕಡಿಮೆ ಆಗಿದೆ ರೀ. ಓಕೆ ಅಮ್ಮ, ಸೆರಾಕೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಒಂದು ನಮಗೆ ಅದೃಷ್ಟ, ಇದು ಸೆರಾಕೇರ್ ಇಲ್ಲಿ ಇರೋದು. ಬಡವರು ಇರಲಿ, ಶ್ರೀಮಂತರಿರಲಿ, ಯಾರೇ ಇರಲಿ, ಇಲ್ಲಿ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಡೋಗಿ ಎಲ್ಲ ನಮ್ಮ ಹೆಲ್ತ್ ನಾವು ಕ್ಯೂರ್ ಮಾಡ್ಕೊತೀವಿ ಅನ್ನೋ ಉದ್ದೇಶ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ಉದ್ದೇಶ ಇದೆ. ಥ್ಯಾಂಕ್ ಯು.